ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಫ್ಯಾಟ್ಲಾಕ್ ಸಿರ್ಬಾ ಮಾಡಲು F007 ಅದರಲ್ಲಿ ಬೆಲ್ಟ್ ಟೈಮಿಂಗ್ ಯಾವ ಥರ ಮಾಡೋದು ಅಂತ. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರು ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕರೆ ಮತ್ತು ತುಂಬ ಇಷ್ಟ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಸೈಡನ್ನು ಆಲ್ರೆಡಿ ಬೇರಿಂಗ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಸೈಡ್ ಬೇರಿಂಗ್ ಅದರಿಂದನೇ ಬೆಲ್ಟ್ ಹಾಕಬೇಕು. 2 ಬೇರಿಂಗ್ ರಿಮೂವ್ ಮಾಡಿದ್ದೀನಿ. ಮೇಲಿಂದ ಒಳಗಡೆ ಬೆಲ್ಟ್ ತಳ್ಳಿ ಒಳಗಡೆಯಿಂದ ಹಾಕಬೇಕು. ಓಕೆನಾ, ಹಾಕೊಂಡಾದ್ಮೇಲೆ ಮಾಡ್ಬೇಕಾದ್ರೆ ಕೆಲಸ ಫಸ್ಟ್ ಮಿಷಿನ್ ಯಾವ ಕಡೆ ರನ್ ಆಗುತ್ತೋ ಅದೇ ಕಡೆ ಈ ಟಾಪು ಬಾಟಮ್ 2 ವೀಲು ಕೂಡ ಹಂಗೇ ತಿರುಗಿಸ್ಬೇಕು. ಫುಲ್ಲು ನೀಡ್ಲು ಬಾರು ಫುಲ್ಲು ಡೌನಿಗೆ ಬರಬೇಕು. ಇನ್ನೂ ವೀಲ್ ತಿರುಗಿಸ್ರೆ ಮೇಲೆ ಹೋಗುತ್ತೆ. ಆ ಥರ ಪೊಸಿಷನ್ಗೆ ಇಟ್ಕೊಳ್ಳಿ ನೀಡ್ಲು ಬಾರ್ನ ವೀಲ್ ತಿರುಗಿಸಿ. ಓಕೆ, ಅದಾದಮೇಲೆ ಬಾಟಮ್ ಲೂಪರ್ದು ಏನು ಸೈಡಲ್ಲಿ ನಾವು ರಾಡ್ ಲಿಂಕ್ ಇಲ್ವಲ್ಲ, ಈಗ ಅದನ್ನ ಒಂದು ಕೈಲಿ ತಿರುಗಿಸಿ ಆ ಕಡೆ ಪೊಸಿಷನ್ ಆ ಕಡೆಗೆ ತಿರುಗಿಸ್ಬೇಕು. ಅದು ಫುಲ್ಲು ಡೆಡ್ ಎಂಡ್ ಬಂದು ಇನ್ನೇನೋ ಮೂಮೆಂಟ್ ತಿರುಗಿಸಿದ್ರೆ ಮುಂದಕ್ಕೆ ಹೋಗುತ್ತೆ ಅನ್ನೋ ರೇಂಜ್ಗೆ ಇಟ್ಕೊಂಡು ನೀವು ಬೆಲ್ಟ್ನ ಲಾಕ್ ಮಾಡಿ. ಓಕೆ, ಇದರಲ್ಲಿ ಒಂದು ಸ್ವಲ್ಪ ಫಾಸ್ಟು ಸ್ಲೋ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ರೇಂಜ್ಗೆ ಆ ಥರ ಇಟ್ಕೊಂಡು ಸ್ಟ್ಯಾಂಡರ್ಡಾಗಿ ಹಾಕ್ಕೊಳ್ಳಿ. ಓಕೆನಾ, ಇದರಲ್ಲಿ ಏನಾದ್ರು ಒಂದು ಸ್ವಲ್ಪ ಫಾಸ್ಟು ಸ್ಲೋ ಅಡ್ಜಸ್ಟ್ ಮಾಡಬೇಕು ಅಂದರೆ ನೋಡಿ, ಎಡ್ಡೆತ್ತಿನೀಗ ನೋಡಿ ಇಲ್ಲಿ ನಿಮಗೆ ಸ್ಕ್ರೂಗಳು ಕಾಣ್ತವೆ ಆ ಗೇರಲ್ಲಿ ಸ್ಕ್ರೂಗಳು. ಅದೊಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಸ್ವಲ್ಪ ಫಾಸ್ಟು ಸ್ಲೋ ಏನೋ ಅಡ್ಜಸ್ಟ್ಮೆಂಟ್ ಆಗಿದ್ದರೆ, ಏನೋ ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಫಾಸ್ಟು ಸ್ಲೋ ಅಡ್ಜಸ್ಟ್ ಮಾಡ್ಕೊಬೋದು. ನೋಡು, ಇದರಲ್ಲಿ ಕಟ್ ಕಾಣುತ್ತೆ ಈ ಬೇರಿಂಗಲ್ಲಿ ಮತ್ತು ಈ ಗೇರಲ್ಲೂ ಕಟ್ ಕಾಣುತ್ತೆ. ಅದನ್ನ ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ಲೈನಾಗಿ ಇಟ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಓಕೆ, ನಾನೇನೋ ನಿಮಗೆ ಹೇಳ್ಕೊಡ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಒಳಗೆ ಅರ್ಥ ಆಗುತ್ತೆ. ಅದೇ ಕಾರಣಕ್ಕೆ ನಾನು ಹಾಕೋ ವೀಡಿಯೋ ಯಾವುದೇ ಆಗಿರ್ಬೋದು ಸ್ಕಿಪ್ ಮಾಡಿದಾಗ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾವ ಥರ ಬೆಲ್ಟ್ ಹಾಕೋದು, ಬೆಲ್ಟ್ ಟೈಮಿಂಗ್ ಯಾವ ಥರ ಮಾಡೋದು ಅಂತ. ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಹಂಗೆ ಗೊತ್ತಿಲ್ಲದವ್ರಿಗೂ ಶೇರ್ ಮಾಡಿಬಿಡಿ.